ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿದ ನಂತರ ಏನು ಪ್ರಾಚ್ಯ ದೇಶಗಳಲ್ಲಿ ಏನು ಒಂದು ಯುದ್ಧದ ಭೀತಿಯಿಂದಾಗಿ ಮತ್ತು ಅರಬ್ ದೇಶಗಳಿಂದ ಭಾರತಕ್ಕೆ ಸೇರಿದಂತೆ ಜಗತ್ತಿಗೆ ಪೆಟ್ರೋಲಿಯಂ ಉತ್ಪನ್ನಗಳು ಸರಬರಾಜು ಆಗದ ಕಾರಣಕ್ಕಾಗಿ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ನ ಕೊರತೆ ನಮ್ಮ ದೇಶದಲ್ಲೂ ಕೂಡ ಆಗಿದೆ. ಆದರೆ ಭಾರತ ದೇಶದಲ್ಲಿ ಇವತ್ತು ಗ್ಯಾಸ್ ಅಡುಗೆ ಅನಿಲ ಎನ್ನುವಂಥದ್ದು ಇವತ್ತು ಜನಸಾಮಾನ್ಯರಿಗೆ ಸಿಗದ ರೀತಿಯಲ್ಲಿ ಆಗಿದೆ. ಯುದ್ಧದ ಪರಿಣಾಮ ಒಂದು ರೀತಿ ಆದರೆ ಯುದ್ಧದ ದುಷ್ಪರಿಣಾಮ ಮತ್ತು ಯುದ್ಧದಿಂದ ಲಾಭವನ್ನು ಎಷ್ಟು ಮಾಡ್ಬೋದು ಎನ್ನುವಂಥ ರೀತಿಯಲ್ಲಿ ಯುದ್ಧವನ್ನು ಇವತ್ತು ದುರುಪಯೋಗ ಆಗುವಂಥದ್ದು ಕೂಡ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಗ್ಯಾಸ್ ಅಡುಗೆ ಅನಿಲ ಇವತ್ತು ಸರ್ಕಾರದಿಂದ ದೊಡ್ಡ ದೊಡ್ಡ ಹೇಳಿಕೆ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾರೆ, ಭಾರತ ದೇಶದಲ್ಲಿ ಗ್ಯಾಸಿನ ಅಭಾವ ಇಲ್ಲ, ಪೆಟ್ರೋಲಿಯಂನ ಅಭಾವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಗ್ಯಾಸ್ ಅನ್ನುವಂಥದ್ದು ನಗರ ಪ್ರದೇಶದಲ್ಲಿ 25 ದಿನಕ್ಕೊಂದು ಗ್ಯಾಸ್ ಕೊಡಬೇಕಾಗಿದ್ದರೂ ಕೂಡ 2 ತಿಂಗಳಾದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ನಿಂತು ನೋಡಬೇಕಾದ್ರೆ ಭಾರತ ದೇಶದ ಪರಿಸ್ಥಿತಿ ಬಹುಶಃ ಇದೇ ಆಗಿರ್ಬೋದು. ನಮ್ಮ ಜಿಲ್ಲೆಯಲ್ಲಿ ಇವತ್ತು HPCL ಇರ್ಬೋದು, IOCL ಇರ್ಬೋದು, BPCL ಇಲ್ಲಿ ಎಲ್ಲ ಕಡೆ ಕೂಡ ಗ್ಯಾಸ್ ಪಾಯಿಂಟಿಂಗ್ ಸೆಂಟರ್ಗಳಿರ್ತಕ್ಕಂಥ, ರಿಫೈನರಿ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಭಾವಗಳಾದರೆ ಇದೊಂದು ರೀತಿಯಲ್ಲಿ ಇವತ್ತು ಯುದ್ಧದ ಘೋಷಣೆ ಆದ ದಿನದಿಂದ ಇದೊಂದು ರೀತಿಯಲ್ಲಿ ಗ್ಯಾಸ್ ಮಾಫಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಸಕ್ರಿಯವಾಗಿದೆ. ಗ್ಯಾಸ್ ಮಾಫಿಯಾ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನುವಂಥದ್ದನ್ನು ನೋಡಿದರೆ ಇದೊಂದು ಹಗರಣದ ಮಟ್ಟಕ್ಕೆ ಹೋಗಿದೆ. ಪ್ರತಿಯೊಂದು ಗ್ಯಾಸ್ ಏಜೆನ್ಸಿಗಳು ಇವತ್ತು ಜನರಿಗೆ ಗ್ಯಾಸ್ಗಳನ್ನು ತಲುಪಿಸ್ತಾ ಇಲ್ಲ. ಜನರಿಗೆ ಗ್ಯಾಸ್ ಬುಕ್ಕಿಂಗ್ ಆಗೋಂಥ ದಿನದಿಂದ ಇಷ್ಟು ದಿನದ ಒಳಗಡೆ ಗ್ಯಾಸ್ ಕೊಡ್ತೇವೆ ಅಂತ ಹೇಳಿ ಒಂದು ಮೆಸೇಜ್ ಬರ್ತದೆ. ಡೆಲಿವರಿ ಆಗಿದೆ ಅನ್ನುವಂಥ ಮೆಸೇಜ್ ಬಂದಿದ್ದರೂ ಕೂಡ ಮನೆಗೆ ಗ್ಯಾಸ್ ತಲುಪಿರೋದಿಲ್ಲ. ಅಂದರೆ ಇದೊಂದು ರೀತಿಯಲ್ಲಿ ಜನರ ಗ್ಯಾಸನ್ನು ಇವತ್ತು ಕೊಳ್ಳೆ ಹೊಡೆದು ಹಗರಣ ಆಗಿ ಇದೊಂದು ದೊಡ್ಡ ರೀತಿಯ ಮಾಫಿಯಾ ಆಗಿ ಇವತ್ತು ಈ ಜಿಲ್ಲೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಇವತ್ತು ಸಮರ್ಪಕ ಗ್ಯಾಸ್ ವಿತರಣೆಗೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಇವತ್ತು ಈ ರೀತಿಯ ಒಂದು ಕಾಲಸಂತೆಯಲ್ಲಿ ಗ್ಯಾಸ್ಗಳು ಇವತ್ತು ಬಿಕರಿ ಆಗ್ತಾ ಇದ್ದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ನಿಗಾ ವಹಿಸದಿರ್ಬೋದು ಅಥವಾ ಈ ಬಗ್ಗೆ ಗ್ಯಾಸ್ ವಿತರಣೆಗೆ ಸಂಬಂಧಪಟ್ಟು ಇವತ್ತು ಯಾವುದಾದ್ರೂ ಒಂದು ಸಭೆಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಒಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಇವತ್ತು ಗ್ಯಾಸ್ ಅನ್ನುವಂಥದ್ದು 10,000 12,000ಕ್ಕೂ ಕೂಡ ಗ್ಯಾಸಿನ ಮಾರಾಟ ಆಗ್ತಾ ಇದೆ. ಈ ರೀತಿಯ ಕಾಳಸಂತೆಯಲ್ಲಿ ಈ ರೀತಿಯ ಅಕ್ರಮ ದಂಧೆಗೆ ಕಡಿವಾಣ ಹಾಕಲಿಕ್ಕೆ ಯಾಕೆ ಜಿಲ್ಲಾಡಳಿತಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ ಇದೆ.